ವಿವಾದಾತ್ಮಕ ವಕ್ಫ್ ತಿದ್ದುಪಡಿ ಮಸೂದೆ ಕುರಿತು ಜಂಟಿ ಸಮಿತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ವರದಿಯನ್ನ ರಾಜ್ಯಸಭೆ ಅಂಗೀಕರಿಸಿದೆ. ವಿರೋಧ ಪಕ್ಷಗಳ ತೀವ್ರ ವಿರೋಧದ ನಡುವೆನೇ ವರದಿಯನ್ನ ಅಂಗೀಕರಿಸಿದೆ. ಸಮಿತಿಯ ಸದಸ್ಯೆ ಮೇಧಾ ಕುಲಕರ್ಣಿ ವರದಿ ಮಂಡನೆ ವೇಳೆ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಒಂದು ಘರ್ಷಣೆನೇ ಆಯಿತು. ಘೋಷಣೆ ಕೂಡ ಕೂಗಿದ್ದು. ವರದಿಯಲ್ಲಿ ಭಿನ್ನಾಭಿಪ್ರಾಯಗಳ ಟಿಪ್ಪಣಿಗಳ ಭಾಗವನ್ನ ತೆಗೆದುಹಾಕಲಾಗಿದೆ ಎನ್ನುವಂತ ಆಕ್ರೋಶ ಕೂಡ ಕೇಳಿಬಂತು. ಕೆಲ ಕಾಲ ಅಲ್ಲಿ ಗದ್ದಲ ಕೋಲಾಹಲ ಕೂಡ ನಡೆಯಿತು. Hindi and English versions of report of the Joint Committee on the Waqf Amendment Bill 2024, Dr. Medha Mishra Kulkarni. Honorable Chairman Sir, I rise to lay the Hindi and English versions of the report of Joint Committee on the Waqf Amendment Bill 2024 as listed against my name at serial number 2 in today's list of business. मेरे को बड़ा ताजुब लग रहा है। अरे आपको अगर कुछ करना भी है तो आप डिसेंट नोट के व्यूज को प्रिंट करके या अपने रिपोर्ट में डाल के बोलना चाहिए। उसके बजाय उसको डिलीट करके अगर कोई रिपोर्ट होती है मैं उसको ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಚರ್ಚೆಯಾಗಿದೆ. ಜೆಪಿಸಿ ವರದಿಯನ್ನ ಮಂಡಿಸಿದ್ದಾರೆ ಅಧ್ಯಕ್ಷ ಜಗದಂಬಿಕಾ ಪಾಲ್. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗಿದೆ. ನೋಡಿ, ವಕ್ಫ್ ಬೋರ್ಡ್ನಿಂದ ಆಗುವಂತ ಕೆಲವೊಂದು ಅಚಾತುರ್ಯಗಳು ಕೇವಲ ನೋಟಿಸ್ ಅನ್ನ ಕೊಟ್ಟು ಅಲ್ಲಿಗೆ ನಿಲ್ಲಿಸಬಾರದು. ಮೇಜರ್ ಆಗಿ ವಕ್ಫ್ ಕಾಯ್ದೆಗೇನೆ ಒಂದು ತಿದ್ದುಪಡಿಯನ್ನ ತರಬೇಕು ಅನ್ನುವಂತ ಆಗ್ರಹ ಎಲ್ಲರ ಕಡೆಯಿಂದಲೂ ಕೂಡ ಇತ್ತು, ಸಾರ್ವಜನಿಕವಾಗಿ ಇತ್ತು. ಇವತ್ತು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯ ಚರ್ಚೆಯಾಗಿದೆ. ಜೆಪಿಸಿ ವರದಿಯನ್ನ ಮಂಡಿಸಿದ್ದಾರೆ ಅಧ್ಯಕ್ಷ ಜಗದಂಬಿಕಾ ಪಾಲ್. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿಯ ಮಸೂದೆ ಮಂಡನೆ ಆಗಿದೆ. ಈ ಬಗ್ಗೆ ಚರ್ಚೆ ಕೂಡ ಆಯಿತು. ಆರಂಭದಲ್ಲಿ ವಿಪಕ್ಷಗಳು ಹರಿಹಾಯ್ದವು. ಈ ವರದಿಯನ್ನ ಒಪ್ಪೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಖರ್ಗೆ ಅವರು ಆಡಿದಂಥ ಮಾತುಗಳು ಗದ್ದಲ ಕೋಲಾಹಲವನ್ನೇ ಎಬ್ಬಿಸಿತ್ತು. ಈ ನಡುವೆನೂ ಕೂಡ ಜೆಪಿಸಿ ವರದಿಯನ್ನು ಮಂಡಿಸಿದ್ದಾರೆ ಅಧ್ಯಕ್ಷ ಜಗದಂಬಿಕಾ ಪಾಲ್. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇವತ್ತಿನ ದಿನದ ಬೆಳವಣಿಗೆಗಳು. ಆರಂಭದಲ್ಲಿ ಖರ್ಗೆ ಸೇರಿದಂತೆ ವಿಪಕ್ಷ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ರು, ಆ ವರದಿಯನ್ನ ಟೀಕಿಸಿದ್ರು. ಈ ನಡುವೆನೂ ಕೂಡ ಇವತ್ತು ಮಂಡನೆ ಆಗಿದೆ. ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗಿದೆ. ರೈತರ ಬೇಡಿಕೆಗಳು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅಲ್ಲಲ್ಲಿ ವಕ್ಫ್ ಮಂಡಳಿಯಿಂದ ಆಗ್ತಾ ಇರುವಂತಹ ಅಚಾತುರ್ಯದ ಪರಿಣಾಮವನ್ನ ಎಲ್ಲರೂ ಕೂಡ ಫೇಸ್ ಮಾಡ್ತಾ ಇದ್ರು. ಇದನ್ನ ಕೇವಲ ನೋಟಿಸ್ ಸರ್ವ್ ಮಾಡೋದಕ್ಕೆ ಸೀಮಿತವಾಗಿರದೆ ಮೇಜರ್ ಆಗಿ ವಕ್ಫ್ ಕಾಯ್ದೆಗೇನೆ ಒಂದು ತಿದ್ದುಪಡಿಯನ್ನ ತರಬೇಕು ಅನ್ನುವಂತ ಆಗ್ರಹ ಇತ್ತು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಹೌದು, ರಾಜ್ಯದಲ್ಲಿ ಏನೇನಾಯ್ತು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಾ ಇದ್ದಂತ ನೋಟಿಸ್ಗಳು, ರೈತರು ಫೇಸ್ ಮಾಡಿರುವಂತಹ ಪ್ರಾಬ್ಲಮ್ಗಳು, ಇದ್ಯಾವುದು ಕೂಡ ಕೇವಲ ನೋಟಿಸ್ ಅನ್ನ ಸರ್ವ್ ಮಾಡೋದಕ್ಕೆ ಸೀಮಿತ ಆಗಿರದೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ನಮಗೆ ಬೇಕು, ವಕ್ಫ್ ಕಾಯ್ದೆಗೇನೆ ಒಂದು ತಿದ್ದುಪಡಿಯನ್ನ ತರಬೇಕು ಅನ್ನೋದಾಗಿ ಇತ್ತು. ಇವತ್ತು ಜಂಟಿ ಸದನ ಸಮಿತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆಗಳಾಗಿದೆ ಹರೀಶ್? ಹೌದು ಚೈತ್ರ, ವಕ್ಫ್ ಮಂಡಳಿಯ ಕುರಿತಾದಂತಹ ಒಂದು ಮಸೂದೆಯನ್ನು ಕೇಂದ್ರ ಸರ್ಕಾರ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಂಡಿಸಿತ್ತು. ಅನಂತರ ವಿರೋಧ ಪಕ್ಷಗಳ ವ್ಯಾಪಕ ಆಕ್ರೋಶ ಟೀಕೆಯಿಂದ ಅದನ್ನು ಜೆಪಿಸಿಗೆ ಒಪ್ಪಿಸಲಾಯಿತು. ಅಂದರೆ ಮಸೂದೆಯಲ್ಲಿ ಏನಾದರೂ ಪರಿಷ್ಕರಣೆ ಮಾಡಬೇಕು ಅನ್ನೋಂತಿದ್ರೆ ಜೆಪಿಸಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿತ್ತು. ಈಗ ಜೆಪಿಸಿ ಸಂಪೂರ್ಣವಾದಂತಹ ಪರಿಷ್ಕೃತ ವರದಿಯನ್ನು ರೆಡಿ ಮಾಡಿರುವಂತಹದ್ದು. ವರದಿಯನ್ನು ಈಗ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಮಂಡನೆ ಆಗಿದೆ. ಬೆಳಗ್ಗೆ ರಾಜ್ಯಸಭೆಯಲ್ಲಿ ಮಂಡನೆ ಆಗಿತ್ತು. ಮಂಡನೆ ಆದಂಥ ಸಂದರ್ಭದಲ್ಲಿ ಆ ವರದಿಯನ್ನು ನೋಡಿದಂಥ ವಿಪಕ್ಷ ನಾಯಕರು ಕೆಂಡವನ್ನ ಕಾರಿದ್ದಾರೆ. ಇಲ್ಲಿ ವಿರೋಧ ಪಕ್ಷಗಳ ಸದಸ್ಯರು ಏನು ವಕ್ಫ್ ಕಮಿಟಿಯಲ್ಲಿದ್ರು ಅವರು ಏನು ತಮ್ಮ ಅಭಿಪ್ರಾಯವನ್ನ ಮಂಡಿಸಿದ್ರು, ತಮ್ಮ ಅಭಿಪ್ರಾಯವನ್ನ ದಾಖಲಿಸಿದ್ರು, ಅವೆಲ್ಲವನ್ನು ಕೂಡ ಡಿಲೀಟ್ ಮಾಡಲಾಗಿದೆ, ಬುಲ್ಡೋಸ್ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನ ಈಗ ವಿರೋಧ ಪಕ್ಷಗಳ ನಾಯಕರು ಮಾಡ್ತಿದ್ದಾರೆ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವರದಿಯಲ್ಲಿ ಎಲ್ಲಾ ಸದಸ್ಯರು ಕೊಟ್ಟಂತಹ ಅಭಿಪ್ರಾಯವು ಅಲ್ಲಿರಬೇಕು, ಆದರೆ ಕೇವಲ ಆಡಳಿತ ಪಕ್ಷದ ಸದಸ್ಯರು ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಆ ಅಂಶಗಳನ್ನು ಮಾತ್ರ ಸೇರಿಸಲಾಗಿದೆ. ವಿರೋಧ ಪಕ್ಷಗಳು ಅಭಿಪ್ರಾಯದ ವರದಿ ಏನಿತ್ತು ಆ ಸಂಪೂರ್ಣವಾಗಿ ಡಿಲೀಟ್ ಮಾಡಲಾಗಿದೆ. ಮತ್ತೆ ಆ ವರದಿಯನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಇದನ್ನ ವಿರೋಧ ಪಕ್ಷಗಳ ಏನು ಅಭಿಪ್ರಾಯವನ್ನು ಮಂಡಿಸಿದ್ವು ಆ ವರದಿಯನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದರೆ ಇದು ಎಷ್ಟೇ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಈ ಬಿಲ್ ಅನ್ನ ವರದಿಯನ್ನ ಮಂಡನೆ ಮಾಡಿ ಸಂಪರ್ಕದಲ್ಲಿರಿ.
ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀನಿ. ಮತ್ತೊಂದು ಕಡೆಯಲ್ಲಿ ಲೋಕಸಭೆಯಲ್ಲಿ ಹೊಸ ಐಟಿ ಮಸೂದೆ ಮಂಡನೆಯಾಗಿದೆ. ಮಸೂದೆಯನ್ನ ಮಂಡಿಸಿದ್ದಾರೆ ಸಚಿವೆ ನಿರ್ಮಲಾ ಸೀತಾರಾಮನ್. ಈ ಅಧಿವೇಶನದಲ್ಲಿ ಐಟಿ ಮಸೂದೆ ಅಂಗೀಕಾರ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮಗೆ ಗೊತ್ತಿರೋ ಹಾಗೆ 12 ಲಕ್ಷ ರೂಪಾಯಿ ಆದಾಯದವರಿಗೆ ತೆರಿಗೆ ವಿನಾಯಿತಿಯನ್ನ ನೀಡಲಾಗಿತ್ತು. ಈ ಬಾರಿಯ ಬಜೆಟ್ನಲ್ಲಿ ಹೊಸ ತೆರಿಗೆ ಪದ್ಧತಿಯನ್ನ ಒಳಗೊಂಡ ಮಸೂದೆ ಇದು. ತೆರಿಗೆ ಪಾವತಿಯನ್ನ ಸರಳೀಕರಣಗೊಳಿಸುವಂತ ಅಂಶವೂ ಕೂಡ ಇದರಲ್ಲಿ ಉಲ್ಲೇಖ ಆಗಿದೆ. ಹರೀಶ್, ನಿಮ್ಮಿಂದ ನಾನು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದೆ. ಮತ್ತೊಂದು ಕಡೆಯಲ್ಲಿ ಲೋಕಸಭೆಯಲ್ಲಿ ಹೊಸ ಐಟಿ ಮಸೂದೆ ಮಂಡನೆ ಕೂಡ ಆಗಿದೆ. ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಬಜೆಟ್ ಸಂದರ್ಭ 10 ಲಕ್ಷದವರೆಗೂ ಸಿಗಬಹುದು ಅನ್ನುವಂಥದ್ದಿತ್ತು, ಅದು 12ಕ್ಕೆ ಜಂಪ್ ಆಗಿತ್ತು. ಸೊ ಈ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನೇನು ಒಳಗೊಂಡಿದೆ ಹೊಸ ವಿಚಾರಗಳು? ಹೌದು ಚೈತ್ರ, ಒಂದ್ ಕಡೆ ವಫ್ಕು JPC ವರದಿಯನ್ನ ಮಂಡನೆ ಲೋಕಸಭೆ ರಾಜ್ಯಸಭೆಯಲ್ಲಿ ಮಾಡಿದ್ರೆ, ಇನ್ನೊಂದ್ ಕಡೆ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರು ಹೊಸ IT ತಿದ್ದುಪಡಿ ಕಾಯ್ದೆಯನ್ನ ಮಸೂದೆಯನ್ನ ಮಂಡನೆ ಮಾಡಿರುವಂತಹದ್ದು. ಕಳೆದ ವಾರ ಬಜೆಟ್ನಲ್ಲಿ ಮಂಡನೆ ಆದಂತಹ ಸಂದರ್ಭದಲ್ಲಿ ಅವರು ವಿಶೇಷವಾಗಿ ತೆರಿಗೆ ವಿನಾಯಿತಿಯನ್ನು ಘೋಷಣೆ ಮಾಡಿದ್ರು. 12 ಲಕ್ಷದವರೆಗೆ ಯಾರು ಸಂಬಳವನ್ನ ಪಡೆಯುತ್ತಿದ್ದಾರೆ ಮತ್ತೆ ಆದಾಯ ಹೊಂದಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ತೆರಿಗೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಘೋಷಣೆಯನ್ನ ಮಾಡಿದ್ರು. ಅದನ್ನೇ ಈಗ ಜಾರಿಗೆ ತರಬೇಕು ಅಂತಂದ್ರೆ ಅದು ಕಾನೂನಾಗಿ ತಿದ್ದುಪಡಿ ಆಗಬೇಕಾಗಿದೆ. ಹೀಗಾಗಿ ತಿದ್ದುಪಡಿ ಬಿಲ್ ಅನ್ನ ಇವತ್ತು ಮಂಡನೆ ಮಾಡಲಾಗಿದೆ. ಇವತ್ತೇ ಒಪ್ಪಿಗೆಯನ್ನು ಕೂಡ ಪಡೆಯಲಿದ್ದಾರೆ. ಇಲ್ಲಿ ಮುಖ್ಯವಾಗಿ ಕಳೆದ ವಾರ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಪಡೆಯಲಾಯಿತು. ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನ ಪಡೆದ ನಂತರ ಇವತ್ತು ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಮಂಡನೆಯನ್ನ ಮಾಡಲಿದ್ದಾರೆ. ಮತ್ತು ಇವತ್ತು ಕೊನೆಯ ದಿನದ ಅಧಿವೇಶನ. ಇವತ್ತು ಬಿಲ್ ಅನ್ನ ಮಂಡನೆ ಮಾಡಿ ಒಪ್ಪಿಗೆಯನ್ನ ಪಡೆದಾಗ ಅದು ರಾಷ್ಟ್ರಪತಿಗೆ ಕಳಿಸ್ತಾರೆ. ರಾಷ್ಟ್ರಪತಿಗಳು ಬಿಲ್ಗೆ ಅಂಕಿತವನ್ನು ಹಾಕ್ತಾರೆ. ಆ ಕ್ಷಣದಿಂದಲೇ ಜಾರಿಗೆ ಬರುತ್ತೆ. 12 ಲಕ್ಷದವರೆಗೆ ಯಾರ್ಯಾರು ತೆರಿಗೆ ಆದಾಯ ಹೊಂದಿದ್ದಾರೆ ಅವರಿಗೆ ತೆರಿಗೆಯ ವಿನಾಯಿತಿ ಸಿಗಲಿದೆ. ಚೈತ್ರ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.